ಗೋಲ್ಡ್ ಗಿಫ್ಟ್ ಮಾಡೋಣ ಅಂತ. ನಂಗೆ ಐಡಿಯಾ ಇಲ್ಲ, ನಮ್ಮ ಅಮ್ಮನ ಜೊತೆ ನಾನು ಹೋಗಿಲ್ಲ ಒಂದ್ಸಲ ಗೋಲ್ಡ್ ಎಲ್ಲ ತರಕ್ಕೆ. ನಾವಿವಾಗ ಇಲ್ಲಿ ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ತೋರಿಸ್ತೀನಿ, ಇವತ್ತು ತೋರಿಸಲ್ಲ, ಅದನ್ನ ಓಪನ್ ಮಾಡೋದಿಲ್ಲ, ತೋರಿಸ್ತೀನಿ ನಾನು ಯಾಕೆ ಏನು ಸ್ಪೆಷಲ್ ಅಂತ. ನಮಗೆ 365 ಡೇಸು ಮದರ್ಸ್ ಡೇನೆ. ಇವಾಗ ಕೊಡ್ಬೇಕಂತ ಇರಲಿಲ್ಲ, ಮುಂಚೆನೇ ಕೊಡ್ಬೇಕಂತ ಪ್ಲಾನಿಂಗ್ ಇತ್ತು. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಡೇ ಎಲ್ಲ ಆಗಿ ಸ್ಪೆಷಲ್ ಆಗಿ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೇಲ್ ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಬಿಸಿಲೈತೆ. ಯಾಕೆ ಮೇಲ್ ಬಂದಿದ್ದೀನಿ ಅಂದರೆ ಇವತ್ತು ಮದರ್ಸ್ ಡೇ. ಸೊ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮಮ್ಮಗೆ ಏನಾದರೂ ಗಿಫ್ಟ್ ಮಾಡೋಣ ಅಂತ. ಸೊ ಅವ್ರು ಕೆಳಗಡೆ ಇದ್ದಾರೆ ಮನೆ ಒಳಗಡೆ, ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾನು ಮೇಲ್ ಬಂದೆ. ಅವರಿಗೆ ಇವಾಗ ವಿಡಿಯೋ ಮಾಡ್ತಾಯಿದ್ರೆ ಕೇಳಿಸ್ಕೊಂಬಿಡ್ತಾರೆ. ಸೊ ಅವಾಗ ಒಂದು ಸ್ವಲ್ಪ ಡೌಟ್ ಬರ್ತಿದೆ ಅನಿಸುತ್ತೆ. ನಾವು ಹೊರಗಡೆ ಹೊರಟಿದ್ದೀವಿ, ಅದು ಬೇರೆ ಏನೋ ಗಿಫ್ಟ್ ತೊಗೊಂಡು ಬರಬೇಕಾಗಿತ್ತು ಬೇರೆಯವ್ರಿಗೆ. ಸೊ ಹಾಗಾಗಿ ಹೊರಟಿದ್ವಲ್ಲ, ಅದೇ ನೆಪದಲ್ಲಿ ಹೋಗ್ತಿದ್ದೀವಿ. ಬಟ್ ಪ್ಲ್ಯಾನಿಂಗು ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ಐಡಿಯಾ ಏನು. ನಾನು ನನ್ನ ತಂಗಿ ಹೋಗ್ತಿರೋದು. ಒಂದೇನಂತ ಅಂದರೆ ಗೋಲ್ಡ್ ಗಿಫ್ಟ್ ಮಾಡೋಣ ಅಂತ, ಇನ್ನೊಂದು ಸ್ಯಾರಿ. ಇವೆರಡರಲ್ಲಿ ನಮ್ಮದು ಆಪ್ಷನ್ಸ್ ಇರೋದು. ಸೊ ಗೋಲ್ಡ್ ಬಗ್ಗೆ ಅಷ್ಟಾಗೆ ಐಡಿಯಾ ಇಲ್ಲ. ನಾವು ಯಾವತ್ತೂ ಗೋಲ್ಡ್ ತೊಗೊಳಕ್ಕಂತೂ ಹೋಗೇ ಇಲ್ಲ. ಅಂದರೆ ನಮ್ಮಮ್ಮ ಹೋಗ್ತಿದ್ರು, ಅವ್ರು ಅವಾಗವಾಗ ಇನ್ ಕೇಸ್ ಯಾವಾಗೋ ಹೋಗ್ತಾಯಿದ್ರು. ಬಟ್ ನಮ್ಗೆ ಐಡಿಯಾ ಇಲ್ಲ, ನಮ್ಮ ಅಮ್ಮನ ಜೊತೆ ನಾನು ಹೋಗಿಲ್ಲ ಒಂದ್ಸಲ ಗೋಲ್ಡ್ ಎಲ್ಲ ತರೋಕ್ಕೆ. ಈ ಮೂಗ್ಬಟ್ಟು ಅದೈದು ಸಣ್ಣ ಪುಟ್ಟದ್ದು ಅಷ್ಟೇ, ದೊಡ್ಡದಾಗೆಲ್ಲ ತೊಗೊಂಡಿಲ್ಲ. ನೋಡೋಣ ಏನಾಗುತ್ತೆ ಅನ್ನೋ ಐಡಿಯಾ ಇಲ್ಲ, ನೋಡಬೇಕು. ಇವಾಗ ಒಡವೆ ರೇಟು ಕೂಡ ಜಾಸ್ತಿ ಇದೆ. ಸೊ ಹೋಗ್ಬಿಟ್ಟು ಕೇಳಿಕೊಂಡು ಏನು ತೊಗೊಬೇಕು. ನನ್ನ ಇಷ್ಟ, ನಮಗೆ ಡಿಸೈನ್ ಎಲ್ಲ ಇಷ್ಟ ಆದರೆ ನಾನು ವಿಚಾರಿಸ್ದೆ ಸ್ವಲ್ಪ ಜನನ ಫೋನ್ ಮಾಡಿ. ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದು 15-20 ದಿನ ಬೇಕಂತೆ ಡಿಸೈನ್ ಎಲ್ಲ ನಮ್ಗೆ ಬೇಕಾಗಿರೋದು ಮಾಡಿಕೊಡೋಕ್ಕೆ. ಇಲ್ಲ ಅಂದರೆ ಇಮಿಡಿಯೇಟ್ ಬೇಕು ಅಂದರೆ ಅಲ್ಲೇ ಕೊಡ್ತಾರಂತೆ. ಬಟ್ ನೋಡೋಣ, ನಮ್ಗೆ ಇಷ್ಟ ಆದರೆ ತೊಗೋತೀವಿ, ಇಲ್ಲ ಅಂದರೆ ಮಾಡಾಕ್ಬಿಟ್ಟು ಬರೋದು ಅಂತ. ಇಲ್ಲ ಅಂದರೆ ಸ್ಯಾರಿ, ಇವೆರಡರಲ್ಲಿ ನಮ್ಮ ಆಪ್ಷನ್ಸ್ ಇದೆ. ಸೊ ಇವಾಗ ಹೊರಟಿದ್ದೀವಿ, ಬನ್ನಿ. ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ನಾವೇನು ತೊಗೋತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ. ನೀವೇನೇನು ಗಿಫ್ಟ್ ಮಾಡಿದ್ರಿ ಅಂತ ಹೇಳಿ, ಓಕೆನಾ? ಸೊ ಹೋಗೋಣ. ಒಂದು ಚಿಕ್ಕಪೇಟೆ ಹೋಗಬೇಕು, ಒಂದು ಫಸ್ಟು ಇಲ್ಲಿ ಜ್ಯುವೆಲರಿ ಶಾಪ್ಗೆ ಹೋಗಬೇಕು, ಇಲ್ಲ ಸ್ಯಾರಿ ತೊಗೊಬರಕ್ಕೆ ಹೋಗಬೇಕು. ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕೆಳಗೆ ಹೋಗಬೇಕು, ನನ್ನ ತಂಗಿ ವೆಯ್ಟ್ ಮಾಡ್ತಿದ್ದಾಳೆ ನನಗೆ. ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ರೆಡಿಯಾಗಿ ಗೊತ್ತಾಗದೇ ಇರೋ ಥರ ನಮ್ಮ ಅಮ್ಮಂಗೆ ಹೊರಟಿರೋದು. ಇವಾಗ ಫೈನಲ್ ಆಗಿ ಡಿಸೈಡ್ ಮಾಡಿದ್ದು ಸ್ಯಾರಿ ತಗೊಳ್ಳೋಣ ಅಂತ. ಅದು ಬಿಟ್ಟರೆ ಈ ಥರ ಸಾಫ್ಟ್ ಇದೆ, ಇದು ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಸಿಲ್ಕ್ ಇದೆ. ಇದು ಒಂದೊಂದು ಸಲ ಒಂದೊಂದು ಡಿಸೈನ್ ಸಿಗುತ್ತೆ. ನಮ್ಮ ಬಾರ್ಡರ್ ಚೆನ್ನಾಗಿದೆ. ನಾವಿವಾಗ ಇಲ್ಲಿ ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಸೆಲೆಕ್ಟ್ ಮಾಡಬೇಕು ಸ್ಯಾರಿ ಆದಮೇಲೆ. ಅಲ್ಲಿ ಸ್ಯಾರಿನ ಮನೆಯಲ್ಲೇ ತೊಗೊಳ್ವಿ, ಗಿಫ್ಟ್ ತಗೊಳ್ಳೋಕ್ಕೆ ಚಿಕ್ಕಪೇಟೆಗೆ ಬಂದಿದ್ದೀವಿ. ನನಗೆ ಆ್ಯಕ್ಚುಲಿ ಮುಂದೆ ಒಂದು ಫ್ರೇಮ್ ಐತೆ, ತೋರಿಸ್ತೀನಿ. ಇವತ್ತು ತೋರಿಸಲ್ಲ, ಅದನ್ನು ಓಪನ್ ಮಾಡೋದಿಲ್ಲ, ತೋರಿಸ್ತೀನಿ ನಾನು ಯಾಕೆ ಏನು ಸ್ಪೆಷಲ್ ಅಂತ. ಆ ಥರ ಆಗ್ತಾರೆ ಏನಂತ ಗೊತ್ತಿಲ್ಲ, ನೋಡೋಣ. ನಾನು ಹೇಳಿದ್ದು ಅದು ಕಣೆ, ಅಲ್ಲಿ ಇಲ್ಲಿ ಅದು ನೋಡು ಯಾವುದು ಇದು ಚೆನ್ನಾಗಿತ್ತಲ್ಲ. ನವಿಲು ಈ ಸೆಟ್ಸ್ ಫೈನಲಿ ಸೆಲೆಕ್ಟ್ ಮಾಡಿ ಇಲ್ಲೇ ಪ್ಯಾಕಿಂಗ್ ಮಾಡಿಸ್ಕೊತಾ ಇದ್ದೀವಿ. ಯಾಕಂದರೆ ಮತ್ತೆ ಇನ್ನೊಂದ್ಸಲ ಯಾಕೆ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ತೋರಿಸ್ತೀನಿ ನಾನು ಇದನ್ನು ಓಪನ್ ಮಾಡಿದಾಗ. ನನಗೆ ಗಡಿಯಾರ ಇಷ್ಟ ಆಯಿತು, ವೈಟು ಮತ್ತು ಬ್ಲೂ ಕಲರ್. ಇಷ್ಟ ಆಯಿತಾ ನಿಮಗೆ? ಇಲ್ಲಿ ಗಿಫ್ಟ್ ಕಲೆಕ್ಷನ್ಸ್ ಚೆನ್ನಾಗಿದೆ, ಎಲ್ಲ ಥರನೂ ಸಿಗುತ್ತೆ. ಎಲ್ಲ ಥರ, ಜಾಸ್ತಿ ಹುಡ್ಕೋದೇ ಬೇಡ, ಆ ಥರ ಇದೆ. ಬೇರೆ ಕಡೆ ಹೋಗಿ ಇದಂದಲ್ಲ ನೋಡಿ, ಅಲ್ಲಿ ಪೇರ್ಸ್.
ಸೊ ಫೈನಲಿ ಗಿಫ್ಟ್ ತೊಗೊಂಡು ಬಂದ. ಸೀರಿಯಸ್ಲಿ ನಂಗೆ ಸುಸ್ತಾಗೋಯ್ತು, ಹೆವಿ ಟಯರ್ಡ್ ಆಯ್ತು. ಯಾಕಂದರೆ ಹಿಡ್ಕೊಂಡು ಬರೋಷ್ಟರಲ್ಲಿ ಹಿಂಗೆ ಉದ್ದಕ್ಕೆ ಹಿಡ್ಕೊಂಡು ಬರ್ಬೇಕಾಗಿತ್ತು. ಅದೆಲ್ಲ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಇವಾಗ. ಹಾಯ್ ಸುಷ್ಮಾ, ಹೆಂಗೈತೆ ಅಮ್ಮ? ಸ್ಯಾರಿ ತಗೊಂಡಿದೀವಲ್ಲ, ಸೊ ಹಾಗೆ ಬಳೆನೂ ಕೊಟ್ಬಿಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಳೆ ತಗೊಳಕ್ ಬಂದಿದೀವಿ. ಹಾಗೆ ನನಗೂ ಕೂಡ ಬಳೆ ತಗೋಬೇಕಾಗಿತ್ತು, ಸೊ ಎರಡೂ ಆಗತ್ತೆ ಒಟ್ಟಿಗೆ ಅಂತ. ಡ್ಯಾಮೇಜ್ ಏನಾಗಿಲ್ಲ? ಸರ್ ಇದು ಯಾವ ಫ್ಲೇವರ್ ಇದು? ಲಾಸ್ಟು ಇದು ಯಾವ ಫ್ಲೇವರ್ ಇದು? ಇದು ಇದೆ ಇದು. ಹಾಂ, ಬಟರ್ಸ್ಕಾಚಾ? ಅದು ಫಸ್ಟ್ ಟೈಮ್ ನಾವು ರಸ್ಮಲೈ ಫ್ಲೇವರ್ ತಗೋತಾ ಇರೋದು, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ನೋಡೋಣ. ನೋಡಿ ಇಲ್ಲಿ ಇಷ್ಟೆಲ್ಲ ತಗೊಂಡು ಇವಾಗ ಮನೆ ಹತ್ರ ಬಂದ್ವಿ. ಆ್ಯಂಡ್ ಇಲ್ಲಿ ಏನೇನು ಕೇಕು, ಸೀರೆ ಮಾತ್ರ ನಾವೆಲ್ಲಿ ಎತ್ತಿಕ್ಕೆ ಇಲ್ಲ, ಅದನ್ನ ತೊಗೊಂಡೋಗಿದ್ವಿ. ಇಲ್ಲಿ ಬ್ಯಾಂಗಲ್ಸು ಮತ್ತು ಹೂವು ಎಲ್ಲ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಹೋಗ್ಬೇಕಾದ್ರೆ ಏನಂತ ಹೇಳೋಗಿರೋದು, ನಮ್ಮಮ್ಮ ರೆಡಿ ಆಗಬೇಕಲ್ವಾ, ನಾವು ಬರೋಷ್ಟರಲ್ಲಿ ಹೋಟೆಲ್ಗೆ ಹೋಗ್ಬೇಕು, ರೆಡಿಯಾಗಿ ಅಂತ ಹೇಳಿರೋದು ಊಟ ಮಾಡೋಕ್ಕೆ. ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ. ಈಗ ಇಷ್ಟೊತ್ತಾಯಿತು, ಎಲ್ಲೋಗಿದ್ದೀರಾ? ಇನ್ನೂ ಬಂದೇ ಇಲ್ಲ. ಎಷ್ಟೊತ್ತಾಗೋದು ಹೋಗೋದು? ಸಂಜೆ 7 ಗಂಟೆ 8 ಗಂಟೆ ಆಯ್ತಾ ಬಂತು ಅಂತಾರೆ. ಸೊ ಇವಾಗ ಹೋಗೋಣ. ಇದನ್ನ ಯೂಸ್ ಮಾಡಬೇಕು, ಇದೆಲ್ಲ ತೊಗೊಂಡು ಬಂದಿರೋದು. ಸೊ ಇದನ್ನ ಇಲ್ಲಿ ಇಕ್ತೀನಿ, ಕೇಕ್ ಒಂದು ತೊಗೊಂಡು ಹೋಗ್ತೀನಿ. ನೀವು ನೋಡ್ಬಿಟ್ರು ನೋಡಿ, ಕಾಣಿಸ್ಬಿಡ್ತಾ? ಅವ್ರು ರೆಡಿ ಆಗೋರೆ ಗೈಸ್, ನಾವೇ ರೆಡಿ ಆಗಿಲ್ಲ. ಆ್ಯಂಡ್ ಇವಾಗ ಹೋಗೋಣ, ಕೇಕ್ ಒಂದು ತೊಗೊಂಡು ಹೋಗ್ತೀನಿ. ಕೇಕ್ ಏನಂದರೆ ಮಾತಾಡೋಕ್ಕಾಗ್ತಿಲ್ಲ, ಸುಸ್ತಾಗ್ಬಿಟ್ಟೈತೆ. ಕೇಕ್ ಏನಂದರೆ ಇವಾಗ ಕಟ್ ಮಾಡಿಸ್ಬಿಟ್ಟು ಹೋಗೋಣ ಅಂತ. ನನ್ನ ತಂಗಿ ಬರಬೇಕು, ನಾನು ಕೂಡ ಇವಾಗ ರೆಡಿ ಆಗ್ತೀನಿ ಹೋಗಿ. ನಮ್ಮಮ್ಮ ನೋಡಿದ್ರೆ ಅನ್ಸುತ್ತೆ, ನೋಡಿದ್ರೇನೋ ಗೊತ್ತಿಲ್ಲ. ಸರಿ ನೋಡಬೇಕು. ಅವರು ಇವಾಗ ನಾವು ಗೋಲ್ಡ್ ಅಂತೂ ತೊಗೊಳಕ್ಕಾಗಲಿಲ್ಲ, ಗೋಲ್ಡು ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಸ್ಯಾರಿ ತೊಗೊಂಡು ಫೈನಲ್ ಮಾಡಿಕೊಂಡು ಕೇಕು, ಬಳೆ, ಹೂ ಎಷ್ಟು ನೋಡಿದ್ರಲ್ಲ ಅಷ್ಟೊಂದು ತೊಗೊಂಡು ಬಂದಿದ್ದು. ಇವಾಗ ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಇನ್ ಕೇಸ್ ಹೋಟೆಲ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಮನೆಗೆ ಏನಾದ್ರೂ ತೊಗೊಂಡು ತಿನ್ನೋದು. ಓಕೆ ಬನ್ನಿ ಬನ್ನಿ ಬನ್ನಿ. ಮಾ ಡೋರ್ ಓಪನ್ ಮಾಡಮ್ಮ. ಯಪ್ಪ ರೆಡಿನೇ ಆಗಿಲ್ಲ. ಏನಿದೆ ಎಲ್ಲ ತಗೊಂಡ್ ಬಂದಿರೋದು? ಕೇಕ್ ಏನ್ ಮಾಡಕ್ಕೆ? ಅಮ್ಮ ರೆಡಿ ಆಗ್ತಾನೆ, ಯಾಕಮ್ಮ ಹಿಂಗ್ ಕೂತಿರೋದು? ಬಂದಿದ್ ಲೇಟ್ ಆಯ್ತಲ್ಲ. ಸಾಂಗ್ ಕಮ್ಮಿ ಕೊಡು. ರೆಡಿ ಲೇಟ್ ಆಯ್ತು ಅಂದ್ರೆ ರೆಡಿ ಆಗ್ಬಿಟ್ಟದ್ರು ಹೋಗ್ಬೋದಾಗಿತ್ತಾನೆ ಅಷ್ಟರಲ್ಲಿ. ಅದಕ್ಕೆ ಬತ್ತಿ ಗ್ಯಾರಂಟಿ ಅಂದ್ರೆ ಇನ್ನೂ ಇಷ್ಟೊತ್ತಾದ್ರು ಬರ್ಲಿಲ್ವಲ್ಲ. ಯಪ್ಪ ದೇವೆ. ಕಟ್ ಮಾಡ್ಸೋಣ ಅಟ್ಲೀಸ್ಟ್, ಅದಾದ್ರೂ ಮದರ್ಸ್ ಡೇಗೆ ಪಾಪ ಎಲ್ಲರೂ ಕಟ್ ಮಾಡಿಸ್ತಾರೆ ಅಂತ. ನಮ್ಮನೇಲಿ ಯಾವಾಗ್ಲೂ ಡೈಲಿ ಮದರ್ಸ್ ಡೇ ಇರುತ್ತೆ. ನಮ್ಮ ಅಮ್ಮನ ಕೈಯಲ್ಲಿ ಉಗಿಸ್ಕೊಳ್ಳೋದು, ನಾವೆಲ್ಲ ಒಯ್ಯಲ್ಲ. ಒಯ್ಯಲ್ಲ. ನೋಡಿ ನಾನು ಏನ್ ತಿಂತಾ ಇದ್ದೀನಿ. ಏನದು? ಚಿಕನ್ನು. ಯಾರು ನೀನ್ ಮಾಡಿದ್ದ? ನಮ್ಮ ಮನೇಲಿ ಡೈಲಿ ಮದರ್ಸ್ ಡೇ ಸ್ಪೆಷಲ್ ಇರುತ್ತೆ. ನಮಗೆ 365 ಡೇಸು ಮದರ್ಸ್ ಡೇನೆ. ಸೊ ನಮ್ಮ ಅಮ್ಮಂಗೆ ಅಟ್ಲೀಸ್ಟ್ ಕೇಕ್ ಕಟ್ ಮಾಡಿಸ್ಬಿಡೋಣ, ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗೋಣ ಅಂತ. ನೋಡಬೇಕು, ಲೇಟ್ ಆಯಿತು. ಇನ್ ಕೇಸ್ ಹೋಗೋದಿರ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ರೆಡಿ ಆಗಿಲ್ಲ ನಮ್ಮ ಅಮ್ಮನೂ. ನೋಡೋಣ. ನಮ್ಮಮ್ಮ ರೆಡಿ ಆಯ್ತ್ಯಾ? ಫ್ಯಾನ್ ಹಾಕೊಂಡಿಲ್ವಲ್ಲಮ್ಮ. ಆಯ್ತು. ಚೆನ್ನಾಯ್ತಾ? ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಸ್ಪೆಷಲ್ ಡೇ. ಏನಿಲ್ಲ, ಇವತ್ತೊಂದಿನ ಅಷ್ಟೇ, ನಾಳೆಯಿಂದ ತಕೋ ನೀನೆ. ಹ್ಯಾಪಿ ಮದರ್ಸ್ ಡೇ. ಸೆಲೆಬ್ರೇಷನ್ ಮಾಡ್ಬೇಕಂತ ಎಲ್ಲ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಚಿನಿ. ನೀನ್ ಕಟ್ ಮಾಡೋದಲ್ಲ, ನಾವು ಅಮ್ಮ ಕಟ್ ಮಾಡ್ಬೇಕು. ಮಾಡ್ಕಂತ ನೀನು ಮಾಡ್ಕೊ. ಮಾಡ್ಬಾರಮ್ಮ, ಕೇಕ್ ಕಟ್ ಮಾಡಿಲ್ಲ ಅಂತ ನಿನ್ಗೂ ಆಸೆ ಇತ್ತು. ಏನಿಲ್ಲ ಕೊಡು. ಒಂದೇ ಮಾಡಿ. ಹ್ಯಾಪಿ
ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ವಿಶ್ ಯು ಹ್ಯಾಪಿ ಮದರ್ಸ್ ಡೇ. ಇನ್ನೊಂದ್ ಸ್ವಲ್ಪ ದೊಡ್ಡ ಪೀಸ್ ತಿನ್ಸುವೆ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಫೋಟೋ ತೆಗಿಬಾರ್ದು, ಲಾಸ್ಟ್ ತೆಗಿರ್ಬಿಡಿ. ಅಣ್ಣ ನಾನು ಇಟ್ಟಿದ್ದೆ ಆಂಗಲ್ ಅಲ್ಲೇ ಇದೆಯಾ? ನಾನೇ ತಿಂದೆ ಫಸ್ಟ್. ಸ್ವಲ್ಪ ಸಿಗುತ್ತೆ. ಈ ಕಡೆ ಬಂದ್ಬಿಡು. ಚೆನ್ನಾಯ್ತಾ? ಸೂಪರ್ ಆಗಿದ್ದು. ಚೆನ್ನಾಯ್ತಾ? ಸ್ವಲ್ಪನೇ ಕೊಟ್ಟೆ. ಟೇಸ್ಟ್ ಚೆನ್ನಾಗಿ. ಸ್ವಲ್ಪ ಕೊಟ್ಟಂತೆ ಅಮ್ಮ. ಕೊಡ್ತೀನಿರಪ್ಪ. ಫೋಟೋನೇ ತೆಗ್ದಿಲ್ಲ ಯಾರು. ಅಟ್ಲೀಸ್ಟ್ ಫೋಟೋಗಾದ್ರೂ ಇಡ್ಬೇಕಾಗಿತ್ತು. ಗೈಸ್ ಏನಂದ್ರೆ ನಮ್ಮಮ್ಮ ಹೊರಗಡೆ ಅವರೇ ಕೇಕ್ ಎಲ್ಲ ಕಟ್ಟಾಯ್ತಲ್ವಾ, ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ನಾವು ಅಮ್ಮಂಗೆ ಹೊರಗಡೆ ಫೋಟೋ ತಗೊಳ್ಳಿ ಅಂತ ಕಳ್ಸಿದೀವಿ. ಸೊ ನಾವು ಅಮ್ಮ ನೋಡಿರ್ಬೋದೇನೋ ಅಂತ ಅವಾಗಲೇ ಕಾಫಿ ಟೀ ಅಂತ ಬಂದಿದ್ರಲ್ವಾ, ಸೀರೆ 0.5 ಅಲ್ಲಿ ಒಂದಲ್ಲಿ ಇಟ್ಕೋ ಇದು ಮಾಡ್ತಾ ಇರೋ. ಸೊ ಇಲ್ಲಿ ಇಟ್ಬಿಟ್ಟಿದೆ, ಗೊತ್ತಿಲ್ಲ ನೋಡಿರ್ತಾರೋ ಏನೋ ಅಂತ. ಸೀರೆ ತೋರಿಸ್ಬಿಡ್ಲ? ಸೀರೆ ಗೊತ್ತಿಲ್ಲ ನಾವು ಅಮ್ಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನೋಡೋಣ. ಹಿಂಗಿಟ್ಟು ಇವಾಗ ಮೇಲೆ ನಮ್ಮಮ್ಮಂಗೆ ಬಳೆ ತೊಗೊಂಡಿರೋದು ಈ ಥರ ತೊಗೊಂಡಿದ್ದೀನಿ ಬಳೆ. ಸೊ ಇದನ್ನ ಹಿಂಗೆ ಇಕ್ಕೋದು ಆ್ಯಂಡ್ ಅದು ನಂದು ಅರ್ಶಿನ ಕುಂಕುಮ ಕೊಡ್ಬೇಕು, ಏನು ಬೇಡ ಅಲ್ಲ ಸ್ಪೆಷಲ್ಲಾಗಿ. ಓಕೆನಾ? ಹಿಂಗೆ ನೋಡಿ ಎಲ್ಲ ಆ್ಯಂಡ್ ಇಲ್ಲಿ ನೋಡಿ ರೆಡಿ ಆಯಿತು. ಸೊ ನಮ್ದೇನು ಸ್ಯಾರಿ ಏನು ಇವಾಗ ಕೊಡ್ಬೇಕಂತ ಇರಲಿಲ್ಲ, ಮುಂಚೆನೂ ಕೊಡ್ಬೇಕಂತ ಪ್ಲ್ಯಾನಿಂಗ್ ಇತ್ತು. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಡೇ ಅಲ್ಲ, ಹಾಗಾಗಿ ಸ್ಯಾರಿ ತೊಗೊಂಡಿದ್ದು ಅಷ್ಟೇ. ಸೊ ಹೋಗೋಣ, ಕೊಡೋಣ. ಬೇಗ ಬೇಗ ಬಂದ್ರೆ ಟೈಮ್ ಆಗ್ತೈತೆ. ಸೂಪರ್ ಆಗೈತಿ. ಏನಿದು ಯವ್ವ, ನನ್ಗೆ ಶಾಲಾಗಿ ನೋಡಪ್ಪ, ಇವರೇ ಇಷ್ಟ ಪಟ್ಟಿ ತಂದಿರೋಂತ ಸೀರೆ, ಬಳೆ, ಹೂವ. ನೋಡಿದ್ದ ಇಲ್ಲ, ನಿಜ ಹೇಳು. ಹೇಳನೇ ಇಲ್ಲ. ಅಲ್ಲಿ ಫ್ರಿಜ್ ಹತ್ರ ಹೂವ ಗಮ್ಮಂತು ಅಷ್ಟೇ. ಫ್ರಿಜ್ ಹತ್ರ ಇಟ್ಟಿದ್ ಕಾಣಿಸಿಲ್ಲ. ಈ ತರ ಸ್ಯಾರಿ ಇತ್ತು. ಎಕ್ಸ್ಚೇಂಜ್ ಐತೆ ಸೇಮ್. ಈ ಕಲರ್ ಆದ್ರೆ ಟಿಶ್ಯೂ ಸಿಲ್ಕ್ ನೋಡಿ, ಬಳೆ, ಹೂವು, ಸ್ಯಾರಿ. ಸ್ಯಾರಿ ಬೇರೆ ತರ ಬಾರ್ಡರ್ ಬೇರೆ ಐತೆ ನೋಡು. ಕಲರ್ ಬ್ರೌನ್ ಅಲ್ಲ, ಡಬಲ್ ಸ್ಯಾರಿ ಐತಿ ಇದು. ಬ್ರೌನ್ ಅಲ್ಲ ಅಮ್ಮ ಅದು. ಇದು ಡಬಲ್ ಕಲರ್. ಏನ್ ಸೀರೆ ಇದು? ಟಿಶ್ಯೂ ನೋಡು ಅಂಬಿಕಾ, ಬಾ ತಿನ್ನೋದೇ ಚಿಂತೆ ಅವಳು. ತಿನ್ನೋದಿಲ್ಲ ಅಲ್ಲಿ. ಬ್ಯಾಂಗಲ್ ನೋಡಕ್ ಹೋಗೋಣ. ಟಿಶ್ಯೂ ಸಿಲ್ಕ್ ಚೆನ್ನಾಗೈತೆ. ಅಂದ್ರೆ ಕಲರ್ ಐತೆ. ಐತೆ ಚಿನ್ನು ಕಲರ್. ಸೇಮ್ ಸ್ಯಾರಿ, ಸೇಮ್ ಬಿಡು ಅಷ್ಟೇ. ಸೇಮ್ ನಾನು ಹೇಳ್ದೆ ಅವಳಿಗೆ, ಪಾಪು ಐತೆ ಚಿನ್ನು ಅಮ್ಮನ ಹತ್ರ ಒಂದು ಅಂತ, ಅಂದ್ರೆ ಟಿಶ್ಯೂ ಇಲ್ಲ ಅಂತ ಅಂದಕ್ಕೆ. ಚೆನ್ನಾಗೈತೆ. ಈ ವರ್ಷ ಹಿಂಗ್ ಕೊಟ್ಟಾರೆ, ನೆಕ್ಸ್ಟ್ ವರ್ಷಕ್ಕೆ ನೋಡೋಣ. ಹೋದ ವರ್ಷ ನಾನು ನಮ್ಮವ್ವ ಆಚರಿಸ್ಕೊಂಡಿದ್ದು ಭದ್ರಾವತಿ. ಹೇಳು, ನನಗದು ಗೊತ್ತಿಲ್ಲ. ಆಗ್ಲಿ ಚೆನ್ನಾಗೈತೆ, ಆದ್ರೆ ಕಲರ್ ಐತೆ. ಸುಮ್ಮನೆ ಹೇಳ್ದೆ ಹೋಟೆಲ್ಗೆ ಹೋಗೋಣ ಊಟಕ್ಕೆ ಅಂತ ನೋಡಿದ್ರೆ ಸೀರಿಯಸ್ ಆಗಿ ತಗೋಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ. ತುಂಬ ದಿನ ಆದ್ಮೇಲೆ ಎಲ್ಲಾರು ಊಟಕ್ಕೆ ಹೋಗ್ತಾ ಇರೋದು ಹೊರಗಡೆ. ನಾವಿಲ್ಲಿ ಹೋಟೆಲ್ ಅದಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ. ನೋಡಿ ಬರ್ತಾನೆ ಇದ್ದಾರೆ. ಮದುವೆ ಮನೆ ಬೀಗ್ರೂಟಕ್ಕೆ ಹೋಗಲ್ವಾ ಹೋಗ್ತಿದ್ದಾರೆ. ಸೊ ನಾವು ಎಷ್ಟು ಬಂದಿದ್ದೀವಿ ಇವಾಗ. ಭೂಮಿಕಾ ನನ್ನ ಹೆಸರೇನೆ. ಒಬ್ರೆ ಫೈನಲಿ ಮಧ್ಯ ಹೆಸರು ಬರ್ಸ್ಬಿಟ್ಟು ಒಳಗೆ ಬಂದ್ವಿ. ಸೊ ಇವಾಗ ಆರ್ಡರ್ ಕೊಟ್ಟಿದ್ದೀವಿ, ಆರ್ಡರ್ ವೆಯ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಹೋಟ್ಲಿಗೆ ಬರೋದು, ಅದು ಕುಟ್ಟಿ ಯಾವಾಗಾದ್ರೂ ಬರ್ತೀವಿ. ಆದ್ರೂ ಸಖತ್ ಜನ. ಅಮ್ಮ ನಾರ್ಮಲ್ ಟೈಮಲ್ಲಿ ಜನ ಇರಲ್ಲಮ್ಮ. ಶನಿವಾರ ಭಾನುವಾರ ಅಷ್ಟೇ ಇಷ್ಟು ಜನ ಯಾವಾಗ್ಲೂ ಇಲ್ಲಿ. ಇಲ್ಲಿಗ ನೀನೇನು ತಗೊಂಡೋಗಕ್ಕಾಗಲ್ಲ.
ಹೆಂಗ್ ತೆಗಿತಾರೆ ಅಂತನಾ? ಹೆಂಗ್ ತೆಗಿತಾರೆ ಅದು ತೆಗಿಬೋದು. ಮುದ್ದೆ ಆಯ್ತು, ಇವಾಗ ಬಿರಿಯಾನಿ ರೈಸ್ ಕುಷ್ಕ ತರಿಸ್ಕೊಂಡು ಜಸ್ಟ್ ಹೆಂಗಿದೆ ಟೇಸ್ಟ್? ನಾಟಿ ಸ್ಟೈಲ್. ಅಂಬಿಕಾ ಸರ್ವ್ ಮಾಡ್ಕೊ ನೀನದು, ಸ್ಪೂನ್ ಕೊಡಲಿ. ಫೈನಲಿ ಊಟ ಎಲ್ಲ ಖಾಲಿ ಎಲ್ಲ ಊಟ ಮಾಡಿ ಮುಗಿಸಾಯ್ತು, ಫುಲ್ಲು ಬಂದಾಯ್ತು ಅಷ್ಟೆ. ಓಕೆ, ಇವಾಗ ನಾವು ಊಟ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಲೈಟ್ ಬೇರೆ ಆಫ್ ಮಾಡಿದ್ದೀರಾ. ಇವಾಗ ಊಟ ಮುಗಿಸ್ಕೊಂಡು ಬಂದ್ವಿ. ನಮ್ದೇನಂದ್ರೆ ಒಂಥರ ಹೋಟೆಲ್ಗೆ ಹೋಗ್ಬೇಕಂತ ಪ್ಲಾನಿಂಗ್ ಇರಲಿಲ್ಲ, ಸುಮ್ಮನೆ ಹೇಳಿದ್ದು. ಯಾಕಂದರೆ ರೆಡಿ ಆಗಲಿ ಅಟ್ಲೀಸ್ಟ್ ಬೇಗ ಅಂತ. ಸೊ ಇವ್ರು ಸೀರಿಯಸ್ ಆಗಿ ತಿಳ್ಕೊಬಿಟ್ಟಿದ್ರು. ಐಡಿಯಾನೇ ಇರಲಿಲ್ಲ, ಅಂದರೆ ಪ್ಲಾನಿಂಗೇ ಇರಲಿಲ್ಲ. ಸೊ ಹೋಗ್ಬಿಟ್ವಿ. ಇರಲಿ ಏನಾಗಲ್ಲ, ಅಟ್ಲೀಸ್ಟ್ ಮನೇಲೂ ನಮ್ಮ ಅಮ್ಮ ಹೋಟೆಲ್ಗೆ ಹೋಗೋಣ ಅಂದಿದ ತಕ್ಷಣ ಏನೂ ಮಾಡಿರಲಿಲ್ಲ. ತುಂಬ ದಿನ ಆದಮೇಲೆ ಎಲ್ಲರೂ ಫುಲ್ಲು ಫ್ಯಾಮಿಲಿ ನಾವು ಹೋಟೆಲ್ಗೆ ಹೋಗಿದ್ದು. ಆ್ಯಂಡ್ ಊಟ ಎಲ್ಲ ಚೆನ್ನಾಗಿತ್ತು. ಇವತ್ತಿನ ಮದರ್ಸ್ ಡೇ ಸೆಲೆಬ್ರೇಷನ್ ಈ ಥರ. ನಮ್ದೇನು ಇವತ್ತೇನು ಸ್ಪೆಷಲ್ ಮದರ್ಸ್ ಡೇ ಅಲ್ಲ, 365 ಡೇಸ್ ನಮ್ಮ ಮನೇಲಿ ಮದರ್ಸ್ ಡೇ ನಡೀತಾ ಇರುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವರ್ಷನಾದ್ರೂ ಅಟ್ಲೀಸ್ಟು ಜಾಸ್ತಿ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಗ ಆಗಿ ವೀಡಿಯೋಸ್ ನೋಡಿ, ಅಂದರೆ ವೀಡಿಯೋಸ್ನ ಜಾಸ್ತಿ ಮಾಡಬೇಕಂತಲೂ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೇಗ ನೀವೆಲ್ಲ ಸಬ್ಸ್ಕ್ರೈಬ್ ಆಗ್ತಾಯಿದ್ರೆ ನನಗೂ ಒಂಥರ ಏನಂದು ಒಂದು ಹೋಪ್ ಇರುತ್ತೆ, ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ಬೋದಂತ. ಆ್ಯಂಡ್ ಅಷ್ಟೇ, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್, ಹಾಗೆ ಗುಡ್ ನೈಟ್.